ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ನಿಮಗೆ ತಿಳಿದಿರೋ ಹಾಗೆ RRB ಅವರು ಸುಮಾರು ಜಾಬ್ ವೇಕೆನ್ಸಿನ ರಿಲೀಸ್ ಮಾಡಿದರು. ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಟ್ಟಿದ್ದರು. ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ರು ಅಂತ ತಿಳ್ಕೊಂಡಿದ್ದೀನಿ. ಅದರಲ್ಲಿ RRB NTPC, RRB ಟೆಕ್ನಿಷಿಯನ್ ಗ್ರೇಡ್ 1, ಗ್ರೇಡ್ 3, RRB ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಂಗ್ಗೆ ಎಲ್ಲರಿಗೂ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೊಟ್ಟಿದ್ದರು. ಈಗ ಅದಕ್ಕೆ ಮಾಕ್ ಟೆಸ್ಟ್ ಅಂತ ಬಿಟ್ಟಿದ್ದಾರೆ. ಅಂತಂದರೆ ನೀವು ಆ ಪೇಪರ್ನ ತಗೊಂಡು ಸಾಲ್ವ್ ಮಾಡ್ಬೋದು. ಹೆಂಗೆ ಪ್ಯಾಟ್ರನ್ ಹೆಂಗಿರುತ್ತೆ, ಹೆಂಗೆ ಸಾಲ್ವ್ ಮಾಡಬೇಕು, ಅದನ್ನೇ ನೀವು ಸಾಲ್ವ್ ಮಾಡಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ನಿಮ್ಮದು ರೀಜನ್ದು ರೈಲ್ವೆ ಬೋರ್ಡ್ ಲಿಂಕ್ನ ಓಪನ್ ಮಾಡಿ. ಈಗ ನಾವೀಗ ಓಪನ್ ಮಾಡೋದಾದರೆ RRB ಬ್ಯಾಂಗ್ಳೂರ್ ಅಲ್ಲಿ ಓಪನ್ ಮಾಡೋಣ. ಓಪನ್ ಮಾಡಿದ್ಮೇಲೆ ನಾವು ಇಲ್ಲಿ ಡೈರೆಕ್ಟಾಗಿ ನೋಡ್ಬೋದು. ಇಲ್ಲಿ ಕೆಳಗೆ ಬಂದರೆ RPF, ಇಲ್ಲಿ ಬಂದರೆ ನಿಮಗೆ ಸಿಗ್ಬೋದು ಮಾಕ್ ಲಿಂಕ್ ಅಂತ ಇದೆ ನೋಡಿ, ಸುಮಾರು ಇದೆ ಇಲ್ಲಿ ಮಾಕ್ ಲಿಂಕ್. ಇಲ್ಲಿ ಕೆಳಗೆ ಬರೋದಾದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಮಾಕ್ ಲಿಂಕ್ ಕಾಣಿಸ್ತಿದೆ. ಇಲ್ಲಿ ಮಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಕಾಣುತ್ತೆ. ಇದ್ರ ಮೇಲೆ ನೀವು ಡೈರೆಕ್ಟ್ ಸೈನ್ ಇನ್ ಕೊಟ್ಟರೆ ನೋಡಿ ಈ ಥರ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಯಾವ ಲ್ಯಾಂಗ್ವೇಜ್ ಬೇಕು ಸೆಲೆಕ್ಟ್ ಮಾಡ್ಕೋಬೋದು. ಇಂಗ್ಲೀಷ್, ಆಮೇಲೆ ನೆಕ್ಸ್ಟ್ ಕೊಡಬೇಕು. ಮತ್ತು ಇಲ್ಲಿ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಡಿಫಾಲ್ಟ್ ಲ್ಯಾಂಗ್ವೇಜ್ನ ಸೆಟ್ ಮಾಡಬೇಕು. ಇಲ್ಲಿ ಇಂಗ್ಲೀಷ್ ಕೊಡ್ತೀರಾ. ಇಲ್ಲಿ ಐ ಆಮ್ ರೆಡಿ ಟು ಬಿಗಿನ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಮಾಕ್ ಟೆಸ್ಟ್ ಓಪನ್ ಆಗುತ್ತೆ. ಇದು ಯಾವುದ್ರದ್ದು ಮಾಕ್ ಟೆಸ್ಟ್ ಅಂದರೆ ಇದು ರೈಲ್ವೆ ಬೋರ್ಡ್ ಟೆಕ್ನಿಷಿಯನ್ ಗ್ರೇಡ್ 1. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ರೈಲ್ವೆ ಬೋರ್ಡ್ ಟೆಕ್ನಿಷಿಯನ್ ಗ್ರೇಡ್ 1 ಮಾಕ್ ಟೆಸ್ಟ್ ಇದು. ಇದರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಿ ನಿಮಗೆ ಯಾವ ಥರ ಕ್ವಶನ್ಸ್ ಬರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಹೆಂಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಮಾರ್ಕ್ಸ್ ಫಾರ್ ಕರೆಕ್ಟ್ ಆನ್ಸರ್ 1 ಇದೆ, ನೆಗೆಟಿವ್ ಮಾರ್ಕ್ಸ್ 0.33 ಇದೆ. ಅಂದರೆ ಕರೆಕ್ಟ್ ಮಾಡಿದ್ರೆ 1 ಮಾರ್ಕ್ಸ್, ತಪ್ಪಾದರೆ 1.33 ಮಾರ್ಕ್ಸ್ ರೆಡ್ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.